Hello everyone, welcome to Business Studies class 11. The topic is joint venture. So the chapter is third one, private, public and global enterprises chapter, and topic is a joint venture. So Janti Udyami. So joint venture when a two business agree to a join together for a common purpose and a mutual benefit, it's give to rise to a joint venture. ಹಾಗಂದರೆ ವೆನ್ ಅ ಟೂ ಬಿಸ್ನೆಸ್ ಜಾಯಿನ್ ಏನು ಮಾಡೋಂಥದ್ದು ಎರಡು ವ್ಯವಹಾರ ಒಂದು ಸಂಸ್ಥೆಗಳು ಅಥವಾ ಬಿಸ್ನೆಸ್ಸು ಒಟ್ಟಿಗೆ ಏನು ಮಾಡುವಂಥದ್ದು ಕೂಡಿಕೊಂಡು ಬಿಸ್ನೆಸ್ಸನ್ನು ಮಾಡೋದು. ಅಂದರೆ ಕಾಮನ್ ಗೋಲನ್ನು, ಒಂದೇ ಉದ್ದೇಶವನ್ನು ಇಟ್ಕೊಂಡು ಎರಡು ಬಿಸ್ನೆಸ್ಗಳು ಜಂಟಿಯಾಗಿ ಕಾರ್ಯವನ್ನು ನಿಭಾಯಿಸುವುದಕ್ಕೆ ಜಾಯಿಂಟ್ ವೆಂಚರ್ ಅಂತ ಹೇಳಿ ಕರೆಯುವಂಥದ್ದು. ಬಿಸ್ನೆಸ್ ಆಫ್ ಎನಿ ಸೈಜ್ ಕ್ಯಾನ್ ಯೂಸ್ ದ ಜಾಯಿಂಟ್ ವೆಂಚರ್, strengthen a long-term relationship to collaborate on a short-term project. ಒಂದು ದೀರ್ಘವಾದಂತಹ ಒಂದು ಸಂಬಂಧವನ್ನು, ಒಂದು ಲಾಂಗ್ ಟರ್ಮ್ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡೋದು, ಸಣ್ಣ ಸಣ್ಣ ಪ್ರಾಜೆಕ್ಟ್ಗಳ ಮೇಲೆ ವರ್ಕ್ ಮಾಡುವಂಥದ್ದು ಈ ಜಾಯಿಂಟ್ ವೆಂಚರ್ ಮಾಡುತ್ತೆ ಅಂತ. ಜಾಯಿಂಟ್ ವೆಂಚರ್ ಮೇ ಬಿ ಆಲ್ಸೋ ದ ರಿಸಲ್ಟ್ ಆಫ್ an agreement between two business in a different countries. In this case, there are certain provisions provided by the governments of the two countries which will have been adhered of. ಏನಾಗುತ್ತೆ, ಈ ಎರಡು ಬಿಸ್ನೆಸ್ಗಳು ಒಟ್ಟಿಗೆ ಕಂಟ್ರಿ ಒಳಗಡೆ ಇರ್ಬೋದು ಅಥವಾ ಔಟ್ ಆಫ್ ಕಂಟ್ರಿ ಆಗಿಯೂ ಇರ್ಬೋದು. ಎರಡು ಬೇರೆ ಬೇರೆ ದೇಶಗಳ ಒಂದು ಸಂಸ್ಥೆಗಳು ಕೂಡ ಜಂಟಿಯಾಗಿ ಕೆಲಸವನ್ನು ಮಾಡಬಹುದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದಿಂದ ಕೆಲವೊಂದಿಷ್ಟು ಒಂದು ನಿಯಮಗಳು ಆಗಿರ್ಬೋದು, ಸೌಲಭ್ಯಗಳಾಗಿರ್ಬೋದು, ಅವೆಲ್ಲ ಪ್ರೊವೈಡ್ ಆಗುತ್ತೆ ಅಂತ ಹೇಳಿ. ಸೊ ಜಾಯಿಂಟ್ ವೆಂಚರ್ ಎರಡು ದೇಶಗಳ ನಡುವಿರುವಂತಹ ವ್ಯಾಪಾರ ಸಂಸ್ಥೆಗಳಲ್ಲಿ ಏರ್ಪಡ್ಬೋದು ಅಥವಾ ದೇಶದ ಒಳಗಿನ ಎರಡು ಬಿಸ್ನೆಸ್ಗಳಲ್ಲೂ ಕೂಡ ಒಂದು ಸಂಬಂಧ ಅಥವಾ ಆ ಬಿಸ್ನೆಸ್ಸನ್ನು ಕಂಟಿನ್ಯೂ ಮಾಡಬಹುದು ಅಂತ, ಸ್ಟಾರ್ಟ್ ಮಾಡಬಹುದು ಅಂತ. ಸೊ ಸಮ್ ಆಫ್ ಬೆನಿಫಿಟ್ಸ್ ಆಫ್ ಜಾಯಿಂಟ್ ವೆಂಚರ್, ಈ ಜಂಟಿ ಉದ್ಯಮದ ಒಂದು ಲಾಭ ಏನು, ಯಾಕೆ ಮಾಡಬೇಕು, ಅಲ್ಲಿ ಏನೇನು ಇರುತ್ತೆ, ಒಂದು ಜನರಿಗಿರ್ಬೋದು ಅಥವಾ ಬಿಸ್ನೆಸ್ಸಿಗಿರ್ಬೋದು ಏನು ಪ್ರಾಫಿಟ್ ಅಂದರೆ ಬೆನಿಫಿಟ್ ಸಿಗ್ತದೆ ಅನ್ನೋದು. ಇನ್ಕ್ರೀಸ್ಡ್ ರಿಸೋರ್ಸಸ್ ಆ್ಯಂಡ್ ಕೆಪಾಸಿಟಿ. ಸೊ ಇನ್ಕ್ರೀಸ್ಡ್ ರಿಸೋರ್ಸ್ ಅಂದರೆ ಹೆಚ್ಚಿದ ಸಂಪನ್ಮೂಲಗಳು ಹಾಗೆ ಸಾಮರ್ಥ್ಯ. ಏನಾಗುತ್ತೆ, ಸಂಪನ್ಮೂಲ ಮತ್ತು ಸಾಮರ್ಥ್ಯಗಳು ಹೆಚ್ಚಾಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ವಿಚ್ ಮೀನ್ಸ್ ಜಾಯ್ನಿಂಗ್ ಹ್ಯಾಂಡ್ಸ್ ವಿತ್ ಅನದರ್ ಟೀಮಿಂಗ್ ups adds to existing resources capacity enable the joint venture to grow and expand quickly and efficiently. The new business pools of financial and human resources is able to market challenges and take advantage of new opportunities. So increased resources, ಇಲ್ಲಿ ಏನಾಗುತ್ತೆ ಅಂತಂದರೆ, ಇನ್ನು ಇಬ್ಬರು ಒಂದು ಕೈ ಜೋಡಿಸುವ ಕಾರಣದಿಂದ, ಎರಡು ಜನ ಸೇರಿಕೊಂಡು ಎರಡು ಬಿಸ್ನೆಸ್ ಸೇರ್ಕೊಂಡು ಮಾಡೋ ಕಾರಣದಿಂದ ಏನಾಗುತ್ತೆ, ಈಗಾಗಲೇ ಇರುವಂಥ ಸಂಪನ್ಮೂಲಗಳು ಮತ್ತು ಸಾಮರ್ಥ್ಯಗಳನ್ನು ಹೆಚ್ಚಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಕಂಪನಿ ಏನು ಮಾಡುತ್ತೆ, ವಿಸ್ತರಣೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆಲ್ರೆಡಿ ಒಂದು ಬಿಸ್ನೆಸ್ ಇದೆ ಅಂತಂದರೆ ಅದ್ರ ಜೊತೆ ಇನ್ನೊಂದು ಬಿಸ್ನೆಸ್ ಬಂದು ಸೇರಿಕೊಂಡಾಗ ಈ ಹೊಸದಾಗಿ ಬಂದಂಥ ಬಿಸ್ನೆಸ್ಗಳಿಗೆ ಹೊಸದಾಗಿ ಸಂಪನ್ಮೂಲಗಳನ್ನ ವಿಸ್ತರಣೆ ಮಾಡಲಿಕ್ಕೆ, ಅಭಿವೃದ್ಧಿ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಯಾಕಂತಂದ್ರೆ ಆಲ್ರೆಡಿ ಒಂದು ಬಿಸ್ನೆಸ್ಸು ಸ್ಟ್ಯಾಂಡ್ ಆಗಿರುತ್ತೆ ಅಂತ. ಸೊ ಸೆಕೆಂಡ್ ಬೆನಿಫಿಟ್ ಈಸ್ ಆಕ್ಸೆಸ್ ಟು ನ್ಯೂ ಮಾರ್ಕೆಟ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್. ಸೊ ಆಕ್ಸೆಸ್ ಟು ನ್ಯೂ ಮಾರ್ಕೆಟ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ when a business enter into a joint venture with a partner from another country. It opens up the vast growing market. For example, when a foreign companies from a joint venture companies in India, they gain access to the vast Indian market. Their products which have reached the saturation point in their home markets can easily sold in new markets. They can also take advantage of established distribution channel and the retail outlet in different local markets. Otherwise, establishing their own retail outlet may prove to be very expensive. ಸೊ ಇಲ್ಲಿ ಆಕ್ಸೆಸ್ ಟು ನ್ಯೂ ಮಾರ್ಕೆಟ್ ಡಿಸ್ಟ್ರಿಬ್ಯೂಷನ್ ಅಂತಂದರೆ ಹೊಸ ಮಾರುಕಟ್ಟೆ ಆಗಿ ವಿತರಣೆಯ ಒಂದು
ಜಾಲಬಂಧಗಳಿಗೆ ಹೆಚ್ಚು ಪ್ರವೇಶಾಧಿಕಾರ ಸಿಗುತ್ತೆ. ಅಂದರೆ ಒಂದು ವ್ಯವಹಾರ ಸಂಸ್ಥೆ ವಿದೇಶಿ ಪಾಲುದಾರರೊಂದಿಗೆ ಒಂದು ಜಂಟಿ ಉದ್ಯಮವನ್ನು ಮಾಡ್ಕೊಂಡ ಇದ್ದಂತಲ್ಲಿ ಮಾರುಕಟ್ಟೆನ ವಿಶಾಲವಾಗಿ ಮಾಡಲಿಕ್ಕೆ ಸಹಾಯ ಆಗುತ್ತೆ, ಬೆಳವಣಿಗೆ ಆಗಲಿ ಸಹಾಯ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈ ಇಂಡಿಯನ್ ಕಂಪನಿ ಜಾಯಿಂಟ್ ವೆಂಚರ್ ಕಂಪನಿ ಆಗಿದ್ದಲ್ಲಿ ಫಾರಿನ್ ಕಂಪನಿ ಜೊತೆ ಇದ್ದಾಗ ಆ ಫಾರಿನ್ ಒಂದು ಅಲ್ಲಿ ಇರುವಂತಹ ಒಂದು ಮಾರ್ಕೆಟು ಪ್ರಾಡಕ್ಟ್ಗಳನ್ನು ಇಂಡಿಯಾದಲ್ಲಿ ನಾವು ಲಾಂಚ್ ಮಾಡಬೇಕಾದ್ರೆ ಅಷ್ಟು ಆ ಒಂದು ಕೆಪಾಸಿಟಿಗೆ ಇಂಡಿಯನ್ ಮಾರ್ಕೆಟನ್ನು ಮಾಡೋದು ಕಷ್ಟ ಆಗುತ್ತೆ. ಓನ್ ರಿಟೇಲ್ ಶಾಪನ್ನು ಮಾಡಬೇಕು ಅಂತಂದರೆ ಏನಾಗುತ್ತೆ, ದುಬಾರಿ ಆಗುತ್ತೆ. ಅದೇ ಫಾರಿನ್ ಕಂಪನಿ ಆಗಿದ್ದಲ್ಲಿ ಅಲ್ಲಿನ ಒಂದು ಸರಕುಗಳಿಗೆ ಸಂಬಂಧಪಟ್ಟಾಗಿ ಇಲ್ಲಿ ರೀಟೇಲನ್ನು ಮಾಡೋದಾಗೆ ಅಲ್ಲಿ ಬಜೆಟಲ್ಲಿ ಜಂಟಿಯಾಗಿರೋ ಕಾರಣದಿಂದ ಈಸಿಯಾಗಿ ಏನು ಮಾಡ್ಬೋದು, ಅದನ್ನು ತಲುಪಬಹುದು ಅಂತೇಳಿ. ಇಲ್ಲಿನೇ ಒಂದು ಫಾರಿನ್ ಇದನ್ನು ಓನಾಗಿ ಸ್ಟಾರ್ಟ್ ಮಾಡಬೇಕು, ರೀಟೇಲ್ ಮಾಡಬೇಕು ಅಂತಂದರೆ ಅದು ಕಷ್ಟ ಆಗುತ್ತೆ ಅಂತ. ಸೊ ಏನಾಗುತ್ತೆ ಅಂತಂದರೆ ಹೊಸ ಮಾರುಕಟ್ಟೆಗೆ ಅವಕಾಶ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ. ದೆನ್ ಆ್ಯಕ್ಸೆಸ್ ಟು ಟೆಕ್ನಾಲಜಿ. Access to technology. Technology is a major factor the most business enter into a joint venture. Advanced techniques of a production and leading to superior quality product saves to a lot of time, energy and investment as they do not have to develop their own technology. Technology is also adds to efficiency and effectiveness, thus leading to reduction of a cost. ಸೊ ಆ್ಯಕ್ಸಸ್ ಟು ಟೆಕ್ನಾಲಜಿ ಅಂದರೆ ತಾಂತ್ರಿಕ ಒಂದು ಕ್ಷೇತ್ರದಲ್ಲಿ ಏನಾಗಿರುವಂಥದ್ದು, ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಪ್ರವೇಶಾಧಿಕಾರಿ ಇರುವಂಥದ್ದು. ಹಾಗಾದರೆ ಏನು ಮಾಡುವಂಥದ್ದು, ಅಡ್ವಾನ್ಸ್ಡ್ ಟೆಕ್ನಾಲಜಿಗಳನ್ನು ಬಳಸ್ಕೊಂಡಾಗ ಕೆಲಸಗಳು ಕ್ವಿಕ್ಕಾಗಿ ನಡೆಯುತ್ತೆ. ಕೆಲಸಗಳ ಸಂಸ್ಥೆ ಏನಾಗುತ್ತೆ, ತನ್ನದೇ ಅಂತ ಓನ್ ಟೆಕ್ನಾಲಜಿಯನ್ನು ಬಳಸ್ಕೊಂಡಾಗ ಅಭಿವೃದ್ಧಿ ಕಾರ್ಯ ಬೇಗ ಆಗುತ್ತೆ, ಹೆಚ್ಚು ಸಮಯದ ಉಳಿತಾಯ ಆಗುತ್ತೆ. ಆಮೇಲೆ ಶ್ರಮದ ಒಂದು ಇದು ಕಡಿಮೆ ಒಂದು ಶ್ರಮದಲ್ಲಿ ಹೆಚ್ಚಿನ ಒಂದು ಉತ್ಪಾದನೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸಂಸ್ಥೆ ಹೆಚ್ಚು ಸಾಧನೆ ಮಾಡಲಿಕ್ಕೆ, ಕಾರ್ಯ ಸಾಧನೆಯ ಒಂದು ವ್ಯಾಪ್ತಿ ಜಾಸ್ತಿ ಆಗಲಿಕ್ಕೆ ಏನಾಗುತ್ತೆ, ವೆಚ್ಚ ಕಡಿಮೆ ಆಗುತ್ತೆ. ಸೊ ಇದು ಜಾಯಿಂಟ್ ವೆಂಚರಲ್ಲಿ ನೋಡ್ಬೋದು ಅಂತ, ಟೆಕ್ನಾಲಜಿನ ಅಪ್ಡೇಟ್ ಆಗಿ ಬಳಸ್ಕೊಳ್ಳೋದ್ರಿಂದ ಅಂತ, ಬಳಸ್ಕೊಳ್ಳಿಕ್ಕಾಗತ್ತೆ ಅಂತ. ದೆನ್ ಇನೋವೇಷನ್. ಇನೋವೇಷನ್ ಮೀನ್ಸ್ ಹೊಸತನ. ಸೊ ಏನು ಮಾಡೋದು, ಆವಿಷ್ಕಾರವನ್ನು ಮಾಡುವಂಥದ್ದು ಅಂತ. ಇನೋವೇಷನ್. ದ ಮಾರ್ಕೆಟ್ಸ್ ಆರ್ ಇನ್ಕ್ರೀಸಿಂಗ್ಲಿ ಬಿಕಮಿಂಗ್ ಅ ಮೋರ್ demanding in terms of a new and innovative product. Joint venture allows the business to come up with something new and creative for a same market. Especially foreign partners come out up with the innovative products because the new ideas and technology. ಸೊ ಇಲ್ಲೇನಾಗುತ್ತೆ, ಇನೋವೇಷನ್ ಆವಿಷ್ಕಾರವನ್ನು ಮಾಡಲಿಕ್ಕೆ ಸಹಾಯ ಆಗುತ್ತೆ ಅಂತ. ಸೊ ಇಲ್ಲಿ ಕಂಪೇರ್ ಟು ಇಲ್ಲಿಗಿಂತ ಫಾರಿನ್ನ ಒಂದು ಥಾಟ್ಸ್ಗಳು, ಇಲ್ಲಿ ಥಾಟ್ಸ್ಗಳು ಡಿಫ್ರೆಂಟ್ ಆಗಿರ್ಬೋದು, ಫಾರಿನ್ ಥಾಟ್ಸ್ಗಳು ಡಿಫ್ರೆಂಟ್ ಆಗಿರ್ಬೋದು. ಸೊ ಹಾಗೆ ನ್ಯೂ ಐಡಿಯಾಸ್ಗಳನ್ನು ಇಟ್ಕೊಂಡಾಗ ಆ ಐಡಿಯಾಸ್ಗಳನ್ನ ಇಲ್ಲಿ ಯುಟಿಲೈಸ್ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಸೊ ಜಾಯಿಂಟ್ ವೆಂಚರಲ್ಲಿ ಏನಾಗುತ್ತೆ ಅಂತಂದರೆ ಇದೇ ಸೇಮ್ ಮಾರ್ಕೆಟ್ ಇದ್ದರೂ ಕೂಡ ಹೊಸ ಐಡಿಯಾಸ್ಗಳನ್ನು, ಹೊಸ ರೀತಿಯ ಪ್ರಾಡಕ್ಟ್ಗಳನ್ನು ಲಾಂಚ್ ಮಾಡಲಿಕ್ಕೆ ಆಗುತ್ತೆ. ಯಾಕಂದರೆ ಬೇರೆ ಬೇರೆ ಕಲ್ಚರ್ಗಳು ಇರೋ ಕಾರಣದಿಂದ ಕ್ರಿಯೇಟಿವಿಟಿ ಆಗಿರ್ಬೋದು ಅಥವಾ ಇನೋವೇಟಿವ್ ಆಗಿರ್ಬೋದು ಹೆಚ್ಚಿಗೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಜಾಯಿಂಟ್ ವೆಂಚರಲ್ಲಿ ಡಿಫ್ರೆಂಟ್ ಕಂಪನೀಸ್ಗಳು, ಡಿಫ್ರೆಂಟ್ ಕಂಟ್ರೀಸ್ಗಳು ಇನ್ವಾಲ್ವ್ ಆಗೋ ಕಾರಣದಿಂದ ಹೊಸ ಹೊಸ ಉತ್ಪನ್ನಗಳನ್ನು ಲಾಂಚ್ ಮಾಡಲಿಕ್ಕೆ ಅದು ಸಾಧ್ಯ ಆಗುತ್ತೆ. ನೀವು ಐಡಿಯಾಸ್ಗಳನ್ನು, ಟೆಕ್ನಾಲಜಿಗಳನ್ನು ಬಳಸಲಿಕ್ಕೆ ಇದು ಸಹಾಯ ಆಗುತ್ತೆ, ಬೆನಿಫಿಟ್ ಆಗುತ್ತೆ ಅಂತ. ದೆನ್ ಲೋ ಕಾಸ್ಟ್ ಆಫ್ ಪ್ರೊಡಕ್ಷನ್. ಸೊ ಲೋ ಕಾಸ್ಟ್ ಆಫ್ ಪ್ರೊಡಕ್ಷನ್, ವೆನ್ ದ ಇಂಟರ್ನ್ಯಾಷನಲ್ ಕೋಆಪರೇಷನ್ ಇನ್ವೆಸ್ಟ್ in India, they benefit immense due to the lower cost of production. They are able to get a quality of product for their global requirements. India is becoming an important global resources and extremely competitive in many products. ಸೊ ಇಲ್ಲೇನಾಗುತ್ತೆ ಅಂತಂದರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಭಾರತದಲ್ಲಿ ಹೂಡಿಕೆಯನ್ನು ಮಾಡಿದಾಗ ಇಲ್ಲಿಯವರಿಗೆ ಕಡಿಮೆ ಕಾಸ್ಟು ಏನಾಗುವಂಥದ್ದು, ಹೂಡಿಕೆಯಲ್ಲಿ ಆಗುವಂಥದ್ದು ಅಂತ, ಕಡಿಮೆ ಉತ್ಪಾದನೆಯ ವೆಚ್ಚ ಆಗುವಂಥದ್ದು ಅಂತ. ಇಲ್ಲಿ ಹೆಚ್ಚಿನ ಪ್ರಯೋಜನವನ್ನು ಪಡ್ಕೊಳ್ಳೋದು. ಒಂದು ಏನಾಗುತ್ತೆ, ಜಾಗತಿಕ ಮಟ್ಟದಲ್ಲಿ ಇರುವಂತಹ ಒಂದು ಅವಶ್ಯಕತೆಗೆ ಅನುಗುಣವಾಗಿ ಇಲ್ಲಿ ಮಾಡುವಂಥದ್ದು. ಹಾಗಾಗಿ ಇಲ್ಲಿ ಪ್ರೊಡಕ್ಷನ್ ಕಾಸ್ಟು ಇಲ್ಲಿ ಜನರಿಗೆ ಇದು ಕಡಿಮೆ ಆಗುತ್ತೆ, ಫಾರಿನ್ ಇನ್ವೆಸ್ಟ್ಮೆಂಟ್ ಜಾಸ್ತಿಗಳು ಆಗಿರೋ ಕಾರಣದಿಂದಾಗಿ. ಹಾಗೆ ಗುಣಮಟ್ಟದ ಒಂದು ಅವಶ್ಯಕತೆಗೆ, ಜನರ ಒಂದು ಬೇಡಿಕೆಗೆ ಅನುಗುಣವಾಗಿ ಏನು ಮಾಡ್ಬೋದು, ಸರಕುಗಳನ್ನು ಪಡಿಬಹುದು. ಅಂದರೆ ಗುಣಮಟ್ಟದ ಮತ್ತು ವಿಶೇಷವಾದಂಥ ಸರಕುಗಳ ಉತ್ಪಾದನೆ ಆಗುತ್ತೆ. ಆದರೆ
ಏನು ಮಾಡುವಂಥದ್ದು, ಕಾರ್ಮಿಕರ ಕಡಿಮೆ ಪ್ರಮಾಣದಲ್ಲಿ ವೆಚ್ಚದಾಯಕವಾಗಿ ಸಿಗುವಂಥದ್ದು ಇರ್ಬೋದು, ಅಥವಾ ಉತ್ಪಾದನಾ ವೆಚ್ಚ, ಕಚ್ಚಾ ವಸ್ತುಗಳ ಒಂದು ನಿರ್ವಹಣೆ, ಇವೆಲ್ಲ ಏನಾಗುತ್ತೆ ತುಂಬ ಸ್ವಲ್ಪ ಕಡಿಮೆ ಕಾಸ್ಟ್ಗಳಲ್ಲಿ ನಡೆಯುತ್ತವೆ ಅಂತ. ಸೊ ಹಾಗಾಗಿ ಇದು ಬೆನಿಫಿಟ್ ಅಂತೇಳಿ ಈ ಒಂದು. ದೆನ್ ಲಾಸ್ಟ್ ಒನ್, ಎಸ್ಟಾಬ್ಲಿಷ್ಡ್ ಬ್ರ್ಯಾಂಡ್ ನೇಮ್. So when the two business enter into a joint venture, one of the parties benefit from the other's goodwill, which has already been established in the market. ಏನಾಗುತ್ತೆ, ಈ ಎಸ್ಟಾಬ್ಲಿಷ್ಡ್ ಬ್ರ್ಯಾಂಡ್ ನೇಮ್ ಆಲ್ರೆಡಿ ಎರಡು ಕಂಪನಿಗಳು ಬಿಸ್ನೆಸ್ಗಳು ಇದೆ ಅಂದ್ಕೊಳ್ಳಿ. ಅಲ್ಲಿ ಏನಾಗುವಂಥದ್ದು, ಒಂದು ಬಿಸ್ನೆಸ್ಸು ಆಲ್ರೆಡಿ ಮಾರ್ಕೆಟಲ್ಲಿ ಒಂದು ಹೆಸರನ್ನು ಮಾಡಿರುತ್ತೆ. ಸೊ ಹಾಗಾಗಿ ಗುಡ್ ವಿಲ್ ಇರುತ್ತೆ. ಸೊ ಅಂಥ ಟೈಮಲ್ಲಿ ಇನ್ನೊಂದು ಬಿಸ್ನೆಸ್ಸು ಅದ್ರ ಜೊತೆ ಟೈಪ್ ಆದಂಥದ್ದಲ್ಲಿ, ಅಂದರೆ ಜಾಯಿಂಟ್ ವೆಂಚರ್ ಆಗಿ ವರ್ಕ್ ಮಾಡೋದಲ್ಲಿ ಏನಾಗುವಂಥದ್ದು ಅಂತಂದರೆ, ಆ ಇನ್ನೊಂದು ಬಿಸ್ನೆಸ್ಸಿಗೆ ಈ ಒಂದು ಹೊಸ ಬ್ರ್ಯಾಂಡ್ ನೇಮ್ಗಳನ್ನು ಲಾಂಚ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಕೇವಲ ಮಾರ್ಕೆಟಿಗೆ ಬೇಕಾದಂತಹ ಪ್ರಾಡಕ್ಟ್ಗಳ ಒಂದು ಅಡ್ವರ್ಟೈಸ್ಮೆಂಟ್ಗಳಿಗೆ ಪ್ರಾಡಕ್ಟ್ಗಳನ್ನು ಲಾಂಚ್ ಮಾಡೋದೇ ಆಗಿರ್ತದೆ ಹೊರತು ಆ ಒಂದು ಯಾವ ಕಂಪನಿ ಒಂದು ಆಲ್ರೆಡಿ ಒಂದು ಹೆಸರನ್ನು ಮಾಡಿರುತ್ತೆ ಆ ಕಂಪನಿ. ಸೊ ಹಾಗಾಗಿ ಇನ್ನೊಂದು ಕಂಪನಿಗೆ ಅದು ಅಡ್ವಾಂಟೇಜ್ ಆಗುತ್ತೆ ಅಂತ. ಸೊ ದೀಸ್ ಆರ್ ಆಲ್ ಬೆನಿಫಿಟ್ಸ್ ಆಫ್ ಜಾಯಿಂಟ್ ವೆಂಚರ್: ಇನ್ಕ್ರೀಸ್ಡ್ resources and capacity, access to new market and distribution network, access to technology, innovation, low cost of production, established brand name. I hope today class you will understand. If you like this video, please like, share and subscribe. Thank you.